ಸಿನಿಮಾ ಡೈಲಾಗ್ ಅಂತ ಬರೋದಾದ್ರೆ ನಿಮಗೂ ಕೂಡ ಮತ್ತೆ ಪ್ರಕಾಶ್ ಅವ್ರಿಗೂ ಕೂಡ ಈ ಸಿನಿಮಾ ತುಂಬಾ ಚಾಲೆಂಜ್. ಯಾಕಂದ್ರೆ ಅವರು ಮಾಡ್ಕೊ ಬಂದಂತ ಸಿನಿಮಾಗಳೆಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳು, ಒಂದೊಳ್ಳೆ ಅಂದ್ರೆ ತೃಪ್ತಿ ಕೊಡುವಂತ ಸಿನಿಮಾಗಳು ನೋಡಿದ್ರೆ ಏನು ಫ್ಯಾಮಿಲಿ ಎಂಟರ್ಟೈನರ್ ಕಥೆಗಳೇ ಇರ್ತದೆ. ಸೊ ನೀವು ಮಾಡಿದಂತ ಒಂದಷ್ಟು ಡೈಲಾಗ್ ವಿಚಾರದಲ್ಲಿ ಇರುವಂತ ಒಂದು ಪದವಿ ಪೂರ್ವ ಆಗಲಿ ಈ ಥರದ ಒಂದಷ್ಟು ಸಿನಿಮಾಗಳಲ್ಲೂ ಬೇರೆ ಜನರು. ಬಟ್ ಇದು ನೋಡಿದ್ರೆ ಡೆವಿಲ್ ತುಂಬಾ ತದ್ವಿರುದ್ಧ. ಹೆಂಗೆ ಆರಂಭದಲ್ಲಿ ಮೈಂಡ್ ಸೆಟ್ ಮಾಡ್ಕೊಂಡ್ರಿ ಅಂತ ಈ ಸಿನಿಮಾಗೋಸ್ಕರ? ಈ ಸಿನಿಮಾ ನಾನು ಕತೆ ಕೇಳಿದಾಗೇನೆ ನನಗೊಂದು ಇದು ಒಂದು ಅದ್ಭುತವಾದ ಅಭಿಪ್ರಾಯ. ಅಂದ್ರೆ ಅಭಿಪ್ರಾಯ ಅನ್ನೋದಕ್ಕಿಂತ ನನಗೊಂದು ಇದನ್ನಿಸ್ತು, ಇದೊಂದು ಅದ್ಭುತವಾದ ಕತೆ ಅಂತ. ಸೊ ತುಂಬಾ ಆನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ, ನಾನು ಇತ್ತೀಚಿನ ದಿನಗಳಲ್ಲಿ ಕೇಳಿದ ಅತ್ಯದ್ಭುತವಾದ ಕತೆ ಡೆವಿಲ್. ಸೊ ಪ್ರಕಾಶ್ ಸರ್ ಚಾಲೆಂಜ್ ಏನಾಗಿದೆ, ಅವ್ರು ಆಲ್ರೆಡಿ ಅನುಭವಿಸ್ತರು. ಇಷ್ಟು ದೊಡ್ಡ ಮೆಗಾ ಇಟ್ಬಿಟ್ಟಿದ್ದಾರೆ, ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ ಒಂದು ವ್ಯತಿರಿಕ್ತವಾಗಿ ವಂಶಿ ಅನ್ನೋ ಒಂದು ರೋಡಿಸಮ್ ಅಂತ ಹೇಳಲ್ಲ, ವಂಶಿ ಅನ್ನೋ ಒಂದು ಸಿನಿಮಾ ಕೂಡ ಮಾಡಿದ್ದಾರೆ. ಸೊ ಅವ್ರ ಚಾಲೆಂಜ್ ಕೂಡ ಅಂದ್ರೆ ಚಾಲೆಂಜ್ ಅನ್ನೋದಕ್ಕಿಂತ ಮಾಡಿದ್ದಾರೆ. ಸೊ ಇದು ನನಗೆ ಚಾಲೆಂಜ್ ಅಂದ್ರೆ ದರ್ಶನ್ ಸರ್ ಅಂತ ದೊಡ್ಡ ಸ್ಟಾರ್ ಬರಿತಾ ಇದ್ದೀನಿ, ಅದು ಆಕ್ಚುಲಿ ನನಗೆ ಚಾಲೆಂಜ್. ಸೊ ಕತೆ ಕೇಳ್ತಾ ನಾನು ಅಲ್ಲಿ ಸಣ್ಣ ಪುಟ್ಟ ಏನಾದ್ರು ಹೆಚ್ಚು ಕಮ್ಮಿ ಪ್ರಕಾಶ್ ಸರ್ ನನಗೆ ತುಂಬಾ ಸಲಹೆ ಕೊಡ್ತಾ ಇದ್ರು, ಸಲಹೆ ಕೊಡ್ತಾ ಇದ್ರು. ಸೊ ಅದು ನನಗೆ ಉಪಯುಕ್ತವಾಯಿತು. ಕೆಲವೊಂದ್ ಕಡೆ ರಂಗಣ್ಣ ಅವ್ರದ್ದು ಮತ್ತೆ ಮಾಸ್ತಿ ಸರ್ ಜೊತೆ ಮತ್ತೆ ಅದ್ರ ಜೊತೆಗೆ ಸೂರಿ ಸರ್ ಬಳಗ, ಇದೆಲ್ಲವೂ ಕೂಡ ಮಾಸ್ ಡೈಲಾಗ್ ಬರೆಯಕ್ಕೆ ಒಂದಷ್ಟು ಪೂರಕ ಆಗಿತ್ತಾ ಅಂತ, ನಿಮ್ಗೆ ಸಾಥ್ ಕೊಡ್ತಾ ಅಂತ ಅವ್ರ ಜೊತೆ ಜರ್ನಿ? ಧೈರ್ಯ ಕೊಡು, ಸಾಥ್ ಅನ್ನೋದಕ್ಕೆ ಧೈರ್ಯ ಕೊಡ್ತು. ಅವ್ರು ಬರೀಬೋದಾ, ಎಸ್ ಐ ಕ್ಯಾನ್ ಡು ಇಟ್ ಅನ್ನೋದು ಇತ್ತು. ಅಂದ್ರೆ ಈಗ ಸೌಂದರ್ಯ ವರ್ಧಕ ಅಂದ್ರೆ ಸೌಂದರ್ಯ ಇದ್ರೆ ವರ್ಧನೆ ಮಾಡುದು, ನಮ್ಮ ಒಳಗಡೆ ಅದಿದ್ರೆ ಮಾತ್ರನೇ ಅದು ಆಚೆ ಬರಕ್ ಸಾಧ್ಯ. ನಮ್ಮ ಹತ್ರ ಇದ್ರೆ ಹೋದ್ರೆ ನಮ್ಮ ಹತ್ರ ಬರಕ್ ಸಾಧ್ಯ. ಸರ್ ಡೈಲಾಗ್ ವಿಚಾರದಲ್ಲಿ ಸೂರಿ ಸರ್ ಜೊತೆ ಇದ್ದಂತ ದಿನಗಳು ಅಥವಾ ಅವ್ರ ಬಳಗದಲ್ಲಿ ಗುರುತಿಸ್ಕೊಂಡಂದಾಗ ಒಂದಷ್ಟು ಜನಗಳು ಬಂದೇ ಬರುತ್ತೆ. ಅವರು ಏನೋ ಗೊತ್ತಿಲ್ಲ, ಅವ್ರ ಜೊತೆ ವಾತಾವರಣ ಹೆಂಗಿರುತ್ತೆ ಅಂತಂದ್ರೆ ಎಲ್ಲರೂ ಕೂಡ ಒಬ್ರು ರೈಟರ್ ಆಗಬೇಕು ಅಥವಾ ಟೆಕ್ನಿಷಿಯನ್ ಆಗಬೇಕು ಅನ್ನೋ ಆಸೆಯನ್ನು ತರಿಸುತ್ತೆ. ಆ ಥರದ್ದು ಏನಾದ್ರು ಜಾಸ್ತಿ ತರಿಸ್ತಾ ಅಂತ? ಯಾಕೆಂದ್ರೆ ಕಡ್ಡಿಪುಡಿ ಒಂದು ಅದ್ಭುತ, ಇವತ್ತಿಗೂ ಕೂಡ ಕನ್ನಡ ಸಿನಿಮಾಗಳಲ್ಲಿ ಅಥವಾ ಒಂದು ಗಾಡ್ ಫಾದರ್ ತರ ಸಿನಿಮಾ ಅಂತಂದ್ರೆ ಅದು ಕಡ್ಡಿಪುಡಿ ಅಂತ, ಮೈಲ್ ಸ್ಟೋನ್ ಸಿನಿಮಾ ಅಂತ ಹೇಳ್ಬೋದು. ಅದು ಹೇಳಲೇಬಹುದು. ಇಲ್ಲ ಅನ್ಸಿದಂತ ಸತ್ಯ. ಈಗ ಪ್ರತಿಯೊಬ್ರು ಈಗ ಒಂದೇ ಸಿನಿಮಾನ ಒಬ್ಬೊಬ್ರು ಒಂಥರ ಮಾಡ್ತಾರೆ. ಈಗ ಸೂರಿಗೆ ಒಂದು ಸಿನಿಮಾನ ಅವ್ರ ಒಂಥರ ಪ್ಯಾಟರ್ನ್, ಅದೇ ಕಥೆನ ಅವ್ರೊಂಥರ ಮಾಡ್ತಾರೆ, ಪ್ರಕಾಶ್ ಅವ್ರ ಒಂಥರ ಮಾಡ್ತಾರೆ, ಒಬ್ಬೊಬ್ರದ್ದು ಒಂದು ಪ್ಯಾಟರ್ನ್ ಇರುತ್ತೆ. ಸೊ ಸೂರ್ಯ ಹತ್ರ ಹೋದಾಗ ಅವ್ರು ಈ ತರ ಡೈಲಾಗ್ ಬರುತ್ತೆ, ನಾನು ಇದನ್ನ ಯಾವ ತರ ಬರೀಬಹುದು ಅಂದ್ರೆ ಪ್ರತಿಯೊಬ್ಬ ಬರಹನಲ್ಲೂ ನೀವೇ ಸನ್ನಿವೇಶ ನನಗೆ ಕೊಟ್ಟಾರೆ. ಅಂದ್ರೆ ಒಂದೇ ದೃಶ್ಯನ ನೋಡಿದವರು 3 ಜನ ಆರ್ಟಿಸ್ಟ್ಗಳು ಹೆಂಗ್ ಬರೀತಾರೆ, ನಾವು ನಿಂತ ದೃಷ್ಟಿಕೋನ ಬರೀತಾರೆ. ಸೊ ಅದೇ ಸಂಭಾಷಣೆ ನನ್ನ ದೃಷ್ಟಿಕೋನ ನಾನು ಬರೀಬಹುದು. ಕರೆಕ್ಟ್. ಸೊ ಅದು ಕತೆಗೆ ಪೂರಕವಾಗಿರ್ಬೇಕು, ದರ್ಶನ್ ಸರ್ಗೆ ಇಮೇಜ್ಗೆ ದಕ್ಕಬೇಕು, ಪ್ರಕಾಶ್ ಸರ್ಗೆ ಸಮಾಧಾನ ಆಗಬೇಕು, ಜೊತೆಗೆ ಆಡಿಯನ್ಸ್ಗೆ ರೀಚ್ ಆಗಬೇಕು. ಇಷ್ಟು ಚಾಲೆಂಜ್ ನಾನು ನಿಭಾಯಿಸಿದ್ದೀನಿ ಅನ್ನೋ ನಂಬಿಕೆ ಖಂಡಿತವಾಗಿದೆ ಡೆವಿಲ್ ಸಿನಿಮಾ. ಸೂರಿ ಸರ್ ಡೈಲಾಗ್ ವಿಚಾರದಲ್ಲಿ ಯಾವ ರೀತಿ ಇದನ್ನ ಸಿನಿಮಾದಲ್ಲಿ ಬಳಸ್ಕೋಬಹುದು ಅಂತ ನಿರ್ಧಾರ ಮಾಡ್ತಿದ್ರು ಅಂತ, ಇದೇ ಫೈನಲ್ ಅಂತ ಹೇಳ್ತಾರ? ಇಲ್ಲ, ಅವ್ರು ಸೂರ್ಯದ ಹೆಂಗೆ ಅಂತಂದ್ರೆ ಅವರು ಅಂದ್ರೆ ನಿತ್ಯ ಜೀವನದಲ್ಲಿ ಏನ್ ನೋಡಿದ್ರು ಅತಿ ಹೆಚ್ಚಾಗಿ ಅವ್ರು ಅದನ್ನ ಅಳವಡಿಸ್ಕೊಳ್ಳೋ ಪ್ರಯತ್ನ ಪಡೋರು. ಅಂದ್ರೆ ಡೈಲಾಗ್ ಅಂದ್ರೆ ಸಿನಿಮಾ ತರ ಹಿಂಗ್ ಹೇಳ್ಬೇಕು ಅಂತ ಅವ್ರಿಗೆ ನಿರ್ದಿಷ್ಟವಾದ ಚೌಕಟ್ಟಾಗಲಿ ಕೋನ ಅದೆಲ್ಲ ಇರಲಿಲ್ಲ ಅವ್ರಿಗೆ. ಹೇಳ್ತಾ ಇದ್ರೆ ಡೈಲಾಗು ಅದ್ರ ಮಧ್ಯೆ ಸೆಂಟರ್ ಒಂದು ಪಂಚ್ ಬರೀಬೇಕು ಅಷ್ಟೇ ಅವ್ರ ಉದ್ದೇಶ. ಕೆಲವು ಸಿನಿಮಾಗಳು ನಾವು ಸ್ಟಾರ್ ನಾವು ಇವಾಗ ದರ್ಶನ್ ಸರ್ ಇಟ್ಕೊಂಡು ನಾವಾಗೆ ಆಡು ಮಾತನ್ನ ಬರೆಯಕ್ಕಾಗಲ್ಲ, ಅವ್ರದೇ ಆದ ಇಮೇಜ್ ಇರೋದ್ರಿಂದ ಸನ್ನಿವೇಶ ಕೇಳದೆ ಅವರು ಸನ್ನಿವೇಶ ಸೃಷ್ಟಿ ಮಾಡ್ಕೊಂಡು ನಾವು ಪಂಚ್ ಡೈಲಾಗ್ ಬರೀಬೇಕಾಗುತ್ತೆ. ಯಾಕಂದ್ರೆ ಅವ್ರಿಗೊಂದು ದೊಡ್ಡ ಫ್ಯಾನ್ ಬೇಸ್ ಇದೆ, ಅವ್ರೊಂದು ಹಿಂದೆ ಒಂದು ಅವರ ಇದೆ, ಒಂದು ಇದಿದೆ. ಹಾಗಾಗಿ ನಾವು ಅದನ್ನ ತೃಪ್ತಿ ಪಡಿಸಲೇಬೇಕು, ಅದನ್ನ ಬರೀಲೇಬೇಕು. ಈಗ ಡೆವಿಲ್ ನಲ್ಲಿ ನ್ಯಾಚುರಲ್ ಆಗಿರುತ್ತಾ ಅಥವಾ ಸಿನಿಮ್ಯಾಟಿಕ್ ಡೈಲಾಗ್ ಇರುತ್ತಾ? ಎರಡೂ ಇದೆ. ಇದು ಹೆಂಗ್ ಹೇಳ್ಬೇಕು ಈ ಸಿನಿಮಾ ಅಂದ್ರೆ, ಒಂದು ಕಡೆ ಪ್ರಕಾಶ್ ಸರ್ ಒಬ್ಬ ಡೈರೆಕ್ಟರ್, ಒಬ್ಬ ಕಥೆಗಾರನ ಸಿನಿಮಾ ಕೂಡ ಹೌದು. ಮತ್ತೊಂದ್ ಕಡೆ ದರ್ಶನ್ ಸರ್ ಇಮೇಜು ಅವ್ರ ಸ್ಟಾರ್ಡಮ್ಗೆ, ಅವ್ರ ಸೆಲೆಬ್ರಿಟೀಸ್ಗಳಿಗೆ ದಕ್ಕುವಂತ ಸಿನಿಮಾ ಕೂಡ ಹೌದು. ನಿಮ್ಗೆ ಕೂಡ ಒಂದು ದುಡ್ಡಲ್ಲಿ ನಿಮ್ಗೆ 2 ಸಿನಿಮಾ ನೋಡ್ಬೋದು. ಕರೆಕ್ಟ್. ಒಂದು ಮಾಸು, ಒಂದು ಕ್ಲಾಸ್, 2 ನೋಡ್ಬೋದು.